ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ತಾಂಡವ್ ಕಾಣೆಯಾದ ಹಿಂದೆ ಯಾರ ಕೈವಾಡವಿದೆ ಅಂತ ಹೇಳಿ ಸತ್ಯ ಕೊನೆಗೂ ಬಯಲಾಗಿದೆ. ಶ್ರೇಷ್ಠ ಇಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾಳೆ ಅಂತ ಹೇಳಿ ಯಾರೂ ಊಹಿಸಿರಲಿಲ್ಲ. ಇಂದಿನ ಕತೆ ಎಳೆಯಾಗಿ ಮಾಹಿತಿ ಕೊಡುತ್ತೇನೆ ನೋಡಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಶ್ರೇಷ್ಠ ಪೊಲೀಸ್ ಸ್ಟೇಷನಲ್ಲಿ ದೊಡ್ಡ ನಾಟಕವಾಡ್ತಾಳೆ. ತನ್ನ ಗಂಡ ತಾಂಡವನನ್ನು ಭಾಗ್ಯ ಮತ್ತು ಆದಿ ಸೇರಿ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಮುಂದೆ ಅಳ್ತಾಳೆ. ಆದರೆ ಅಲ್ಲಿಗೆ ಬಂದ ಸುನಂದ, ಭಾಗ್ಯ ಅವಳ ತಾಯಿ ಶ್ರೇಷ್ಠಳನ್ನು ತರಾಟೆಗೆ ತೆಗೆದುಕೊಳ್ತಾರೆ. ನಿನ್ನಿಂದಲೇ ನಮ್ಮ ಅಳಿಯಂದರು ದೂರವಾಗಿರುವುದು, ಈಗ ಸುಳ್ಳು ದೂರು ನೀಡುತ್ತಾ ಇದ್ದೀಯಾ ಅಂತ ಹೇಳಿ ಈ ಕಡೆ ಅವಳಿಗೆ ಬೈತಾರೆ. ಶ್ರೇಷ್ಠ ಈ ಕಡೆ ಇನ್ಸ್ಪೆಕ್ಟರ್ ಕಾಲಿಡಿದು ತಾಂಡವನನ್ನು ಹುಡುಕಿ ಕೊಡಿ ಅಂತ ಹೇಳಿ ಬೇಡಿಕೊಳ್ತಾ ಇರ್ತಾಳೆ. ಮತ್ತೊಂದೆಡೆ ಆದಿ ಮತ್ತು ಭಾಗ್ಯ ಹೇಗಾದರೂ ಮಾಡಿ ತಾಂಡವನ ಹುಡುಕಾಟ ಮಾಡಲೇಬೇಕು ಅಂತ ಹೇಳಿ ಓಡಾಡ್ತಾ ಇರ್ತಾರೆ. ಈ ಕಡೆ ಆದಿ ಗೆಳೆಯ ಕಿಶನ್ ಫೋನ್ ಮಾಡಿ ತಾಂಡವ್ ಎಲ್ಲಿದ್ದಾರೆ ಎಂಬ ವಿಳಾಸವನ್ನು ಕಳಿಸ್ತಾನೆ. ಆ ವಿಳಾಸವನ್ನು ಹಿಡಿದು ಹೊರಟ ಆದಿ ಮತ್ತು ಭಾಗ್ಯ ಆಶ್ಚರ್ಯಗೊಳ್ತಾರೆ. ಯಾಕಂದರೆ ತಾಂಡವ್ ಅವರು ಇದ್ದ ಜಾಗದ ಹತ್ತಿರವೇ ಒಂದು ಮನೆಯಲ್ಲಿ ಇರುತ್ತಾರೆ. ಆದಿ ಭಾಗ್ಯ ಅಲ್ಲಿಗೆ ಹೋದಾಗ ತಾಂಡವ್ ಮಲಗಿರುವುದು ಕಾಣಿಸುತ್ತದೆ. ಆದರೆ ಅವರು ಅಲ್ಲಿಗೆ ಬಂದದ್ದು ಯಾರು ಎಂಬುದು ತಿಳಿಯಲು ಸ್ವಲ್ಪ ದೂರದಲ್ಲಿ ಕಾದು ಕುಳಿತುಕೊಳ್ತಾರೆ. ಈ ಕಡೆ ಶ್ರೇಷ್ಠ ನೆಂಟ್ರಿ ಮತ್ತು ಅಸಲಿ ಸತ್ಯ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಶ್ರೇಷ್ಠ ಅಲ್ಲಿಗೆ ಬರ್ತಾಳೆ. ಅವಳನ್ನು ನೋಡಿ ಆದಿ ಭಾಗ್ಯ ಇಬ್ಬರು ಆಘಾತಗೊಳಗಾಗ್ತಾರೆ. ಯಾಕೆಂದರೆ ಇವೆಲ್ಲ ಮಾಡಿರೋದು ಇವಳು ಅಂತ ಹೇಳಿ. ಅಷ್ಟೊತ್ತಿಗೆ ತಾಂಡವು ಶ್ರೇಷ್ಠ ಅಂದ್ಕೊಂಡು, ನೀನು ಯಾಕೆ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ? ನಾನು ಈಗ ಬದಲಾಗಿದ್ದೇನೆ, ನಿನ್ನ ಸಾಹಸ ಸಾಕು ಅಂತ ಹೇಳಿ ಹೇಳ್ತಾನೆ. ಆದರೆ ಶ್ರೇಷ್ಠ ಆಟ ಬಿಡುವುದಿಲ್ಲ. ನೀನು ಇಲ್ಲೇ ಇರಬೇಕು, ನಾವು ಮೊದಲಿನಂತೆ ಇರಬೇಕು ಅಂತ ಹೇಳಿ ಗದರುತ್ತಾಳೆ. ಈ ಮಾತನ್ನು ಕೇಳಿಸಿಕೊಂಡ ಆದಿ ಭಾಗ್ಯನಿಗೆ ತಾಂಡವ್ ಈಗ ನಿಜವಾಗಿ ಬದಲಾಗಿದ್ದಾರೆ ಅಂತ ಹೇಳಿ ನಂಬಿಕೆ ಬರುತ್ತದೆ. ಈ ಕಡೆ ಶ್ರೇಷ್ಠ ಈ ಅಸಲಿ ಮುಖವಾಡ ಈಗ ಭಾಗ್ಯ ಮತ್ತು ಆದಿ ಮುಂದೆ ಕಳಚಿ ಬಿದ್ದಿದೆ. ತಾಂಡವನನ್ನು ಅವಳ ಕಪಿಮುಷ್ಟಿಯಿಂದ ಅವರು ಹೇಗೆ ಬಿಡಿಸ್ತಾರೆ ಮತ್ತು ಶ್ರೇಷ್ಠನಿಗೆ ಪೊಲೀಸು ಶಿಕ್ಷೆ ಕೊಡುತ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಮುಂದೆ ಏನೇನು ಕಥೆಯಲ್ಲಿ ಟ್ವಿಸ್ಟ್ ಬರುತ್ತೆ, ಹಾಗೆ ತಾಂಡವ್ ಬದಲಾಗಿದ್ದಾನೆ ಅನ್ನೋದು ಆದಿ ಭಾಗ್ಯ ಇಬ್ಬರು ಒಪ್ಕೊತಾರ. ಹಾಗೆ ತಾಂಡವ್ ನೋಡಿದ್ರೆ ಇಲ್ಲಿ ಭಾಗ್ಯನ ಜೊತೆ ಜೀವನ ಮಾಡಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದಾನೆ. ಈ ಕಡೆ ಸುನಂದನೂ ಅದನ್ನೇ ಆಸೆ ಪಡ್ತಾ ಇದ್ದಾರೆ. ಆದರೆ ಕುಸುಮ ಅವರು ಭಾಗ್ಯ ಮತ್ತು ಆದಿ ಒಂದಾಗಲಿ ಅಂತ ಇದ್ದಾರೆ. ಈ ಕಡೆ ಆದಿನೂ ಅಷ್ಟೇ ಭಾಗ್ಯನ ಜೊತೆ ಮದುವೆ ಮಾಡಿಕೊಂಡು ಮುಂದೆ ಜೀವನ ನಡೆಸಬೇಕು ಅಂತ ಹೇಳಿ ಅವನು ಅಂದ್ಕೊತಾ ಇದ್ದಾನೆ. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ಪಡೆಯುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳಬೇಕು. ಈ ಕಡೆ ಹೇಗಾದರೂ ಮಾಡಿ ಶ್ರೇಷ್ಠ ತಾಂಡವನ್ನ ಮತ್ತೆ ವಾಪಸ್ ಪಡೀಲೇಬೇಕು ಅಂತ ಹೇಳಿ ಅಂದ್ಕೊತಾ ಇದ್ದಾಳೆ. ಶ್ರೇಷ್ಠನಿಗೆ ಪ್ರಯತ್ನ ಮಾಡೋಕ್ಕೆ ಈ ಕಡೆ ಕನ್ನಿಕನು ಮುಂದಿನ ಸಂಚಿಕೆಗಳಲ್ಲಿ ಸಪೋರ್ಟ್ ಮಾಡ್ಬೋದು. ಯಾಕೆಂದರೆ ಆದಿ ಭಾಗ್ಯನ ಮದುವೆ ಆಗೋದು ಕನ್ನಿಕನಿಗೆ, ಹಾಗೆ ಆದಿ ಅತ್ತೆಯವರಿಗೆ ಇಷ್ಟ ಇಲ್ಲ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನಾನು ಯಾವುದೇ ಸೀರಿಯಲ್ ನೋಟಿಫಿಕೇಷನ್ ಹಾಕಿದ್ರೂ ಬೇಗ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಇನ್ಯಾವುದು ಸೀರಿಯಲ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿದ್ರೆ ಅದ್ರ ಮುಂದಿನ ಎಪಿಸೋಡು ನಾನು ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.